ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ತಾ ಇತ್ತಲ್ಲ, ಆದ್ರೆ ಈ ಬಾರಿ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತರ ಆಗ್ಬಿಟ್ಟಿದೆ. ಯಾಕೆಂದ್ರೆ ಆ ರೀತಿಯಾದಂತ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಡೋಂಟ್ ಕೇರ್ ಅಂದಂತಾಗಿದೆ. DCM ಆದೇಶದಿಂದ ಬಿಗ್ ಬಾಸ್ ಮನೆ ಓಪನ್ ಆಗಿರುವಂತದ್ದು. ಶುರುವಾಗದ ಶೂಟಿಂಗ್ ಅನುಮತಿ ಕೊಡುತ್ತಾ PCB ಅನ್ನುವಂತ ಪ್ರಶ್ನೆ. DCM DK ಶಿವಕುಮಾರ್ ಅವರು ಹೇಳಿದ್ರು, ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆಗೆ ನಾವು ಪರ್ಮಿಷನ್ ಕೊಡ್ತೀವಿ, ಅಲ್ಲಿ DC ಜೊತೆ ಮಾತನಾಡಿದ್ದೇನೆ, ಅವಕಾಶ ಮಾಡಿಕೊಡ್ಲಾಗತ್ತೆ, ನಾವು ಉಳಿದಂತೆ ಏನೇನು ರೂಲ್ಸ್ ಇದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅಂತ ಕೂಡ ಹೇಳಿದರು. ಜಾಲಿವುಡ್ ಸ್ಟುಡಿಯೋದ ಸಿ ಗೇಟ್ ಅಷ್ಟೇ ಓಪನ್ ಮಾಡಲಾಗಿದೆ. ಆ ಸಿ ಗೇಟ್ ಅಷ್ಟೇ ಯಾಕೆ ಓಪನ್ ಮಾಡಿದ್ದಾರೆ ಅಂದರೆ, ಬಿಗ್ ಬಾಸ್ ಹೋಗ್ಲಿಕ್ಕೆ, ಬಿಗ್ ಬಾಸ್ನವರು ಆ ಕಂಟೆಸ್ಟೆಂಟ್ಗಳಿದಾರಲ್ಲ, ಅಲ್ಲಿ ಎಂಪ್ಲಾಯೀಸ್ಗಳಿದಾರಲ್ಲ, ಸಿಬ್ಬಂದಿ ಅದಕ್ಕೆ ದುಡಿತಾ ಇರುವಂಥವ್ರು, ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗ್ತದೆ. DCSP ಇಂದ ಗೇಟ್ ಓಪನ್ ಮಾಡಲಾಗಿದೆ. ಜಾಲಿವುಡ್ ಮುಖ್ಯ ದ್ವಾರದ ಗೇಟ್ ಬೀಗವನ್ನ ಓಪನ್ ಮಾಡಿಲ್ಲ. ನೋಡಿ, ಈ ಬಿಗ್ ಬಾಸ್ ಮನೆಯನ್ನು ಓಪನ್ ಮಾಡಲಿಕ್ಕೆ DCSPನೇ ಹೋಗಿದಾರಲ್ಲಿ. DCSP ಹೋಗಿ ಗೇಟ್ ಓಪನ್ ಮಾಡಿದ್ದಾರೆ. ಆದರೆ ಜಾಲಿವುಡ್ ಮುಖ್ಯ ದ್ವಾರದ ಗೇಟ್ ಬೀಗ ಓಪನ್ ಇಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಇಲ್ಲ ಯಾವುದೇ ಚಟುವಟಿಕೆ. ಬಿಗ್ ಬಾಸ್ ಮನೆಯಲ್ಲಿ ಬೆಲೆ ಬಾಳುವಂತ ವಸ್ತುಗಳು ಹಿನ್ನೆಲೆಯಲ್ಲಿ ವಸ್ತುಗಳನ್ನ ತೆಗೆದುಕೊಳ್ಳಲಿಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆಯಾ, ಅಥವಾ ಬಿಗ್ ಬಾಸ್ ರಿಯಾಲಿಟಿ ಶೋನೇ ಇವತ್ತಿನಿಂದ ಆರಂಭವಾಗುತ್ತಾ? ಅದು ಕೂಡ ಸಹಜವಾಗಿರುವಂತ ಪ್ರಶ್ನೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರ ಸ್ಪರ್ಧಿಗಳು. ಶೂಟಿಂಗ್ ಮುಂದುವರಿಸಲಿಕ್ಕೆ ಇನ್ನೂ ಸಿಗದ ಅನುಮತಿ ಅಂತ ಹೇಳಲಾಗ್ತಾ ಇದೆ. ಸ್ಪರ್ಧಿಗಳು ಬರಬಹುದು ಅಂತಷ್ಟೇ ಹೇಳಿರುವಂಥದ್ದು ಬೆಂಗಳೂರು ದಕ್ಷಿಣದ DC. ಆದರೆ ಒಂದು ಕಡೆ ಬಿಗ್ ಬಾಸ್ನವರು ಹಾಕ್ಕೊಂಡಿದ್ದಾರೆ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ರೀತಿಯಲ್ಲಿ. ಬಿಫೋರ್ ಬಿಗ್ ಬಾಸ್ ಆರಂಭಕ್ಕೂ ಮುಂಚೆ ಯಾವ ರೀತಿಯಾಗಿತ್ತು ಮನೆ ಅನ್ನುವಂಥದ್ದು ನೋಡಿದ್ವಲ್ಲ, ಅದೇ ರೀತಿಯಾದಂಥ ಒಂದು ಟ್ರೇಲರನ್ನು, ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಕ್ಯಾಮ್ರಾಗಳು ಆಕ್ಷನ್ ಆಗಿರುವಂಥದ್ದು, ಲೈಟ್ಸ್ ಆನ್ ಆಗಿರುವಂಥದ್ದು, ಮತ್ತೆ ಆರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಪ್ರೋಮೋದಲ್ಲಿ ಹಾಕೊಳ್ಳಲಾಗಿದೆ. ಓಪನ್ ಮಾಡ್ತಿದ್ದೀರಾ ಅಂದ್ರೆ ಕೇವಲ ಬಿಗ್ ಬಾಸ್ಗೆ ಇನ್ನೂ ಸ್ವಲ್ಪ ಆಚೆ ನಡೆಯೋಣ ಶೋಗೆ ನಾವು ಎಸೆನ್ಷಿಯಲ್ ಮಾತ್ರ ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು SP ಶ್ರೀನಿವಾಸ್ ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆ ಮತ್ತೊಂದು ಮುಂತಾದ ಇದಕ್ಕೆ ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ದೀವಿ. ಸರ್, ಶೋ ರೆಸ್ಯೂಮ್ ಆಗಿರುತ್ತೆ, ದೆನ್ ಅವರು ಎಸೆನ್ಷಿಯಲ್ ಮಾತ್ರ ಕಂಟೆಸ್ಟೆಂಟ್ಸ್ ಬರ್ಬೋದು. ಗೇಟ್ ಓಪನ್ ಮಾಡೋಕ್ಕೆ ತಹಶೀಲ್ದಾರ್ ಯಾರನ್ನಾದ್ರೂ ಕಳಿಸಿದ್ರೆ ಆಗಿರೋದಪ್ಪ. ಅಲ್ಲಿ DC SPನೇ ಹೋಗ್ಬಿಟ್ಟಿದ್ದಾರೆ ಓಪನ್ ಮಾಡಲಿಕ್ಕೆ. ಇನ್ನು DCM DK ಶಿವಕುಮಾರ್ ಅವರಿಗೆ ನಟ ಕಿಚ್ಚ ಸುದೀಪ್ ಧನ್ಯವಾದವನ್ನ ಹೇಳಿದ್ದಾರೆ. ಬಿಗ್ ಬಾಸ್ ಗೇಟ್ ಓಪನ್ ಮಾಡಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು ಕಿಚ್ಚ ಸುದೀಪ್. DCM DK ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಅದು X ನಲ್ಲಿ ಪೋಸ್ಟ್ ಹಾಕಿ ಧನ್ಯವಾದವನ್ನ ತಿಳಿಸಿರುವಂಥದ್ದು. ಸಕಾಲಕ್ಕೆ ಸ್ಪಂದಿಸಿದ್ದಕ್ಕೆ ಧನ್ಯವಾದ ಸರ್ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇತ್ತೀಚಿನ ಗೊಂದಲಗಳಲ್ಲಿ ಬಿಗ್ ಬಾಸ್ ಭಾಗಿಯಾಗಿಲ್ಲ, ಇದನ್ನ ಸ್ಪಷ್ಟಪಡಿಸಿದ ಅಧಿಕಾರಿಗಳಿಗೂ ಕೂಡ ಕಿಚ್ಚ ಧನ್ಯವಾದವನ್ನ ಹೇಳಿರುವಂಥದ್ದು. ಅದು ಜಾಲಿವುಡ್ ಆ ಏರಿಯಾದಲ್ಲಿ ಇರುವಂಥ ಒಂದು ಎಂಡಮೋಲ್ ನಡೆಸ್ತಾ ಇರುವಂಥ ಒಂದು ಸೆಟ್. ಬಿಗ್ ಬಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ, ಆ ಚಾನಲ್ಗೂ ಕೂಡ ಅಷ್ಟೇ. ಆದರೆ ಸಂಕಷ್ಟ ಅವ್ರಿಗೂ ಕೂಡ ಎದುರಾಗಿದೆ. ಅದನ್ನೇ ಹೇಳಿದ್ದಾರೆ ಕಿಚ್ಚ ಸುದೀಪ್. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕೆ DCM ಅವರನ್ನ ನಾನು ನಿಜವಾಗಿಯೂ ಕೂಡ ಪ್ರಶಂಸಿಸ್ತೇನೆ. ನಲ್ಪಾಡ್ ಪ್ರಯತ್ನಕ್ಕೂ ಕೂಡ ಧನ್ಯವಾದ ಸಲ್ಲಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಜಾಲಿವುಡ್ ಸ್ಟುಡಿಯೋದ ಒಂದು ಗೇಟ್ ಓಪನ್ ವಿಚಾರ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅನಧಿಕೃತವಾಗಿ ಓಪನ್ ಮಾಡಿದ್ದಾರೆ ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. DCM DK ಶಿವಕುಮಾರ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಾಲಿವುಡ್ ಸ್ಟುಡಿಯೋ ಮುಚ್ಚಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಗೇಟ್ ಬೀಗ ಮುರಿಲಿಕ್ಕೆ ಮುಂದಾಗಿರುವಂಥದ್ದು ಹೋರಾಟಗಾರರು. ಪರಿಸರ ವಿರೋಧಿ ಜಾಲಿವುಡ್ ಮುಚ್ಚುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ಅಂಡ್ ಶರಣು. ಸತೀಶ್, ಇಲ್ಲಿ ನೋಡ್ತಾ ಇದ್ವಿ, ಈಗ ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆಯಲ್ಲ, ಬಿಗ್ ಬಾಸ್ ಆರಂಭ ಆಗಿದೆ ಅಂತ ಅನ್ಕೊಳ್ಬೇಕಾ, ಅಥವಾ ಅಲ್ಲಿರುವಂತ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ದಾರಾ ಸ್ಪರ್ಧಿಗಳು? ಏನ್ ಮಾಹಿತಿ ಸಿಗ್ತಾ ಇದೆ ಮತ್ತೊಮ್ಮೆ ಓಪನ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಪೃಥ್ವಿ, ಸದ್ಯಕ್ಕೆ ಬಿಗ್ ಬಾಸ್ ಶೋಗೆ ಎದುರಾಗಿದ್ದಂತಹ ಕಂಟಕ
ಕ್ಲಿಯರ್ ಆಗಿದ್ದೇನೆ ಅಂತಲೇ ಹೇಳ್ಬೋದು. ಏನು ಜಾಲಿವುಡ್ನ ಒಂದಷ್ಟು ವಿಚಾರಗಳು, ಒಂದಷ್ಟು ಗೈಡ್ಲೈನ್ಸ್ನ ಫಾಲೋ ಮಾಡದ ಕಾರಣ ಮಾಲಿನ್ಯ ಮಂಡಳಿಯಿಂದ ಒಂದು ನೋಟಿಸನ್ನು ಕೊಡುವ ಮುಖಾಂತರ ಬೀಗ ಜಡಿದು ಸೊ ಈ ಒಂದು ಬಿಗ್ ಬಾಸ್ ಶೋಗೂ ಕೂಡ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಈಗ ಬಿಗ್ ಬಾಸ್ 1ಕ್ಕೆ ಅಂದರೆ ಈಗ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಆದೇಶ ಸಿಕ್ಕಿದೆ, ಅದು ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ. ಜಾಲಿವುಡ್ ಕಾರ್ಯನಿರ್ವಹಿಸುವುದಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆದೇಶ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಓಪನ್ ಆಗಿರುವಂಥದ್ದು ಜಾಲಿವುಡ್ನ ಹಿಂಬದಿಯ ಗೇಟ್. ಸದ್ಯಕ್ಕೆ ನಾವೀಗ ಜಾಲಿವುಡ್ನ ಗೇಟ್ ಓಪನ್ ಆಗಿರುವಂಥ ಒಂದು ಜಾಗ. ಈ ಒಂದು ಜಾಗದಿಂದನೇ ಬಿಗ್ ಬಾಸ್ನ ಸ್ಪರ್ಧಿಗಳು ಸೊ ಒಳಗಡೆ ಹೋಗಿರುವಂಥದ್ದು. ಸೊ ಈ ಸದ್ಯಕ್ಕೆ ಈ ಒಂದು ಗೇಟ್ ಓಪನ್ ಆಗಿದೆ. ನಿನ್ನೆ ಏನು ಗೇಟು ಸೀಲ್ ಲಾಕ್ ಆಗಿತ್ತು, ಆ ಒಂದು ಸೀಲ್ನ ಓಪನ್ ಮಾಡುವ ಮುಖಾಂತರ ಈ ಒಂದು ಗೇಟ್ನಿಂದ ಸೊ ಅವರು ಒಂದಷ್ಟು ಎಲ್ಲ ಸ್ಪರ್ಧಿಗಳನ್ನು ಕರ್ಕೊಂಡೋಗಿ ಒಳಗಡೆ ಬಿಟ್ಟಿದ್ದಾರೆ. ಮುಂಭಾಗದ ಗೇಟ್ ಏನಿದೆ, ಒಂದು ಮೇನ್ ಗೇಟ್ ಏನಿದೆ, ಆ ಗೇಟ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಸೊ ಒಂದು ಕೋರ್ಟು ಮತ್ತು ಸರ್ಕಾರದ ಆದೇಶ ಏನಿದೆ ಅದಾದ ನಂತರ ಅದು ಗೇಟ್ ಓಪನ್ ಆಗುತ್ತಾ ಅಥವಾ ಜಾಲಿವುಡ್ ಬಂದಾಗುತ್ತಾ ಅದು ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಬಿಗ್ ಬಾಸ್ಗೆ ಒಂದು ರಿಲೀಫ್ ಅಂತೂ ಸಿಕ್ಕಿದೆ. ಸದ್ಯಕ್ಕೆ ಸ್ಪರ್ಧಿಗಳು ಎಲ್ಲರೂ ಕೂಡ ಬಿಗ್ ಬಾಸ್ನ ಬಿಡದಿ ಬಳಿ ಇರುವಂಥ ಈ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಇರುವಂತಹ ಬಿಗ್ ಬಾಸ್ ಮನೆಗೆ ಈಗ ಎಲ್ಲ 17 ಸ್ಪರ್ಧಿಗಳು ಸೇಫ್ ಆಗಿ ಹೋಗಿ ಸೇರಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಮಾಲಿನ್ಯ ಮಂಡಳಿಯಿಂದನೂ ಕೂಡ ಒಂದು ಏನು ಬಿಗ್ ಬಾಸ್ ಶೋಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಒಂದು ಲೆಟ್ರನ್ನು, ಅಂದರೆ ಅಧಿಕೃತವಾದಂಥ ಆದೇಶವಿರುವಂಥ ಒಂದು ಲೆಟ್ರನ್ನು ಕೊಡ್ತಾರೆ. ಅದಾದ ನಂತರ ಸೊ ಇಲ್ಲಿ ಒಂದು ಶೂಟಿಂಗ್ ಕೆಲಸಗಳು ಶುರುವಾಗುತ್ತೆ. ಇದುವರೆಗೂ ಕೂಡ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯ ಒಳಗಡೆ ಸ್ಪರ್ಧಿಗಳು ಹೋಗಿದ್ರು ಕೂಡ ಒಳಗಡೆ ಅಲ್ಲಿರುವಂತಹ 80ಕ್ಕೂ ಹೆಚ್ಚು ಕ್ಯಾಮ್ರಾಗಳೇನಿದೆ, ಯಾವುದೇ ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಿಲ್ಲ. ಸದ್ಯಕ್ಕೆ ಎಲ್ಲ ಕೂಡ ಆಫ್ ಆಗಿದೆ. ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆ ಒಂದು ಲೆಟ್ರ್ ಬಂದ ನಂತರ ಕೋರ್ಟಲ್ಲಿ ಏನಾಗುತ್ತೆ, ಅದು ಜಾಲಿವುಡ್ಗೆ ಸಂಬಂಧಪಟ್ಟಂಥ ವಿಚಾರ. ಇದು ಬಿಗ್ ಬಾಸ್ ಇದಕ್ಕೆ ಮನರಂಜನೆ ಕಾರ್ಯಕ್ರಮ, ಇದಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ DCM ಸತೀಶ್ ಇಲ್ಲಿ ಕಿಚ್ಚ ಸುದೀಪ್ ಧನ್ಯವಾದ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಸ್ಪಂದಿಸಿದ್ದಕ್ಕೆ ಓಕೆ. DK ಶಿವಕುಮಾರ್ ಅವರು ಕೂಡ ಮನರಂಜನೆಗೆ ನಾವು ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದ್ ಕಡೆ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಶೋ ಆರಂಭ ಮಾಡ್ಲಿಕ್ಕೆ ಏನು ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ ಅಂತ. ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಇದು ಬಿಗ್ ಬಾಸ್ ಆಡಳಿತ ಮಂಡಳಿಯಲ್ಲೂ ಕೂಡ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಅವರು ಆರಂಭ ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಏನು ಕ್ಲಾರಿಟಿ ಇದೆ? ಖಂಡಿತವಾಗ್ಲೂ ಇಲ್ಲಿ ಆದೇಶ ಉಲ್ಲಂಘನೆ, ಒಂದಷ್ಟು ಗೊಂದಲ ಖಂಡಿತವಾಗ್ಲೂ ಇರುವಂಥದ್ದು ನಿಜ. ಆದರೆ ಈ ಗೊಂದಲ, ಇವು ಆದೇಶ ಉಲ್ಲಂಘನೆ ಇದೆಲ್ಲವನ್ನು ಮಾಡಿರುವಂಥದ್ದು ಜಾಲಿವುಡ್ ಆಡಳಿತ ಮಂಡಳಿ. ಇಲ್ಲಿ ಬಿಗ್ ಬಾಸ್ಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ಈ ಒಂದು ಜಾಲಿವುಡ್ ಜಾಗ ಏನಿದೆ, ಮುಂದೆ 35 ಎಕರೆ ಜಾಗದಲ್ಲಿರುವಂಥದ್ದು. ಅಲ್ಲಿ ಒಂದು 5 ಎಕರೆಯಲ್ಲಿ ಒಂದು ನೋಟಿಸನ್ನು ಕೊಟ್ಟಿಲ್ಲ. ಆ ಜಾಗ ಇರುವಂಥದ್ದೇ 5 ಎಕರೆ ಜಾಗದಲ್ಲೇ ಬಿಗ್ ಬಾಸ್ ಇರೋದು. ಸೊ ಈ ಒಂದು ಕಾರಣದಿಂದ ಈ ಒಂದು ಜಾಗದಲ್ಲಿ ಬಿಗ್ ಬಾಸ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಸದ್ಯಕ್ಕೇನು ಅಧಿಕೃತವಾಗಿ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ನಿಜ. ನಾನು ಆಗಲೇ ಹೇಳಿದಾಗೆ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮಧ್ಯಾಹ್ನದ ವೇಳೆಗೆ ಒಂದು 11ರಿಂದ 12 ಗಂಟೆ ಒಳಗೆ ಒಂದು ಅಧಿಕೃತ ಒಂದು ಆದೇಶ ಬರುತ್ತೆ. ಅದಾದ ನಂತರ ಇಲ್ಲಿ ಕೂಡ ಬಿಗ್ ಬಾಸ್ನ ಮನೆಯಲ್ಲಿರುವಂಥ ಎಲ್ಲ ಕ್ಯಾಮ್ರಾಗಳು ಆನ್ ಆಗುತ್ತೆ. ಅದರ ನಂತರ ಎಂದಿನಂತೆ ಬಿಗ್ ಬಾಸ್ ಶೋ ಇರುತ್ತೆ. ಸೊ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ, ಚಾನಲ್ ಅವರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾವುದೇ ಬಿಗ್ ಬಾಸ್ ಶೋಗೆ ಯಾವುದೇ ಸಮಸ್ಯೆ ಇಲ್ಲ. ಮಧ್ಯಾಹ್ನದ ನಂತರ ಎಂದಿನಂತೆ ತನ್ನ ಕೆಲಸವನ್ನ ಶುರು ಮಾಡುತ್ತೆ ಬಿಗ್ ಬಾಸ್ ಆಡಳಿತ ಮಂಡಳಿ. ಅದಾದ ನಂತರ ಇವತ್ತು ಎಷ್ಟು ಗಂಟೆಗಳ ಕಾಲ ಒಂದು ಶೋನ ಪ್ರಸಾರ ಮಾಡಬೇಕು ಅನ್ನುವಂಥ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಿದೆ ಅನ್ನುವಂಥ ವಿಚಾರ ನಮಗೆ ಕಲರ್ಸ್ ವಾಹಿನಿಯಿಂದ ಸಿಕ್ಕಿರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.